ಸುಡಗಾಡು ಸಿದ್ದರ ಸಮಾಜ ಸಂಘ ಉದ್ಘಾಟನೆ ಸಮಾರಂಭ ಅಭಿಷೇಕ್ ಪಾಟೀಲ್ ಬಾಗಿ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಜನತಾನಗರ್ ಗ್ರಾಮದಲ್ಲಿ ಸುಡಗಾಡು ಸಿದ್ದರ ಸಮಾಜದ ಸಂಘ ಉದ್ಘಾಟನೆ ನಡೆಯಿತು. ಅಧ್ಯಕ್ಷರಾಗಿ ಹನುಮಂತ, ಉಪಾಧ್ಯಕ್ಷರಾಗಿ ಹುಸೇನಪ್ಪ, ಕಾರ್ಯದರ್ಶಿಯಾಗಿ ಶಿವರಾಜ್ ರವರನ್ನು ನೇಮಿಸಲಾಗಿದ್ದು, ಕೃಷ್ಣ, ದಶರಥ, ಸಂಜು, ದುರ್ಗೇಶ್, ನಾಯಗಪ್ಪ, ಇಸ್ಮಾಯಿಲ್ಲಪ್ಪ ಅವರನ್ನು ಸದಸ್ಯರುಗಳಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಯುವ ನಾಯಕ, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ, ಯೂನಿಯನ್ ಸಹಕಾರ ಸಂಘದ ಅಧ್ಯಕ್ಷ ಅಭಿಷೇಕ್ ಪಾಟೀಲ್ ಅವರು ಎಲ್ಲರನ್ನೂ ಶುಭ ಹಾರೈಸಿದರು. ಜೆಕೆ ನ್ಯೂಸ್ ಕನ್ನಡ, ಹುಮನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ನಮಸ್ಕಾರ. ನಾನು ಬೀದರ್ ಜಿಲ್ಲೆಯ ತಾಲೂಕು ಹುಮನಾಬಾದ್ ಗ್ರಾಮ ಪಂಚಾಯತ್ ಹುಡುಗಿ ಗ್ರಾಮ ಪಂಚಾಯತ್ ಬರ್ತದ ವ್ಯಾಪ್ತಿಯಲ್ಲಿ ನಾವು ಅಲಮಾರಿ ಸುಡಗಾಡಿಸಿದ್ದ ಸಮಾಜ ನಮ್ಮ ತಾಲೂಕದಾಗ ಕುಡಂಬಲ್ಕರ, ರಾಜಸೂರ್ಕರ, ಮುಸ್ತರ್ವಾಡಿಕರ, ಚಿಡುಗುಪ್ಪಕರ ನಾವೆಲ್ಲ ಅಲಮಾರಿ ಸಮುದಾಯದ ಎಲ್ಲ ಜನರಿಗೆ ಕರೆಸಿ ಇವತ್ತೊಂದು ನಾವು ಕಮಿಟಿ ರಿಜಿಸ್ಟ್ರೇಷನ್ ಮಾಡಿ ಆ ಊದುಘಾಟನೆ ಸಲುವಾಗಿ ನಮ್ಮ ಮಾಜಿ ಸಚಿವರು, ಮಾಜಿ ಶಾಸಕರು, ಅವರ ಪುತ್ರ ಆದಂಥ ಶ್ರೀ ಅಭಿಷೇಕ್ ಆರ್ ಪಾಟೀಲ್ ಅವರಿಗೆ ಕರೆಸಿ ಅವ್ರ ಕೈಲಿಂದ ಊದುಘಾಟನ ಮಾಡಿಸಿದೆವು ಸರ. ಯಾಕಂತಂದ್ರೆ ನಮ್ಮ ಭಾಳ ಹಿಂದ ಬಿದ್ದ ಜಾತಿ ಸರ್ ಅಲಮಾರಿ ಸುಡುಗಾಡಿಸಿದ್ದ ಅಂದರೆ ಮೊಟ್ಟ ಮೊದಲನೇ 2013ರಿಂದ 18 ತನಕ ಏನು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರ. ಆ ಕಾಂಗ್ರೆಸ್ ಸರ್ಕಾರನಲ್ಲಿ ನಮ್ಗೆ ಮೊಟ್ಟ ಮೊದಲು 2015-16ರಲ್ಲಿ ಇಲ್ಲಿ ರಾಯಚೂರ್ಕ ಅಲಮಾರಿ ಸಮಾಜ ಸುಡುಗಾಡಿಸಿದ್ರದ್ದು ಒಂದು ಬಜೆಟ್ದಾಗ ನಮ್ಮ ಗುಡ್ಸಲು ಹಾಕ್ಕೊಂಡು ಇರ್ತಿದ್ದಂಥ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಂಥ CM ಸಿದ್ದರಾಮಯ್ಯನವರು ಏಕೈಕ ಮುಖ್ಯಮಂತ್ರಿ. ಅಂದರೆ ನಮ್ಮ CM ಸಿದ್ದರಾಮಯ್ಯ ಸಾಹೇಬರು ಬಡವರು ಬಂಧು ಅಂಥೇಳಿ ಹೇಳ್ಕೊಳಕ ನಮ್ಮ ಸುಡುಗಾಡಿಸಿದ್ರೆ ಹೆಸರು ತೆಗ್ದಾರ. ಬಡವರು ಬಂದರು ಹೇಳ್ಕೊಳಕ ನಮ್ಗೆ ಹೆಮ್ಮೆ ಇದೆ ಸರ್. ಕಾಂಗ್ರೆಸ್ ಸರ್ಕಾರ, ನಾನು 2013ರಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಪರವಾಗಿ ನಾನು ಕಾರ್ಯಕರ್ತ ಆಗಿ ಅಲ್ಲಿ ಒಂದು ಸೇವೆ ಮಾಡ್ಲತ್ತೀನಿ ಸರ್. ಅದರ ಸಲಕ್ಕೆ ನಮ್ಮ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಸಾಹೇಬರು ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೀನಿ ಸರ್ 2015ರಿಂದ 20 ತನಕ. ಅದ್ರಾಗ ಶ್ರೀಮಾನ್ ರಾಜಶೇಖರ್ ಪಾಟೀಲ್ ಸಾಹೇಬರು ಅವರು ನಮ್ಮ ಜನತಾನಗರ ಸಲುವಾಗಿ ಇಷ್ಟು ಬಜೆಟ್ ಕೊಟ್ಟಾರ. ರೋಡ್ ಆಗಲಿ, ನಾಲೆ ಆಗಲಿ. ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಗಿದ್ದರು ಅವಾಗ, ಈಗ ಮಾಜಿ ಅಧ್ಯಕ್ಷರು ಶಶಿಕಲಾ ಶ್ಯಾಮರಾವ್ ಅಂಥೇಳಿ ಅವರು ಪಿರಿಯಡ್ದಾಗ ನಾವು ಸದಸ್ಯರಿದ್ದೆವು. ಆ ಪಿರಿಯಡ್ದಾಗ ಮಾತ್ರ ರಾಜಶೇಖರ್ ಪಾಟೀಲು ಸಾಹೇಬರು ಇಷ್ಟು ನಮ್ಗೆ ಅನುಕೂಲ ಆಗಿ ಬಜೆಟ್ ಕೊಟ್ಟಾರ. ನಮ್ಮ ಊರ ಸಲಹೆಗೆ ಊರಾಗ ರೋಡ್ ಆಗಲಿ, ನಾಲೆ ಆಗಲಿ. ಭೀಮರಾವ್ ಗೌಡ್ರಿಗೆ ಒಂದು ದಿವಸ ಸರ ನಮ್ಮ ಸುಡುಗಾಡಿಸಿದ್ರೆ ರುದ್ರ ಭೂಮಿ ಅದ ಸರ್, ನಾವು ಸ್ವಂತ ಜಾಗಲೇ ತೊಗೊಂಡಿದ್ದು ಭೂಮಿ ಅದ ಸರ್. ಅದ್ರಾಗ ನಮಗೊಂದು ಬೋರ್ ಹಾಕಿ ಕೊಡ್ಬೇಕು ಸರ್ ಅಂದ್ರೆ ಅವರು ಬಜೆಟ್ದಾಗ ನಮ್ಗೆ ಬೋರ್ ಹಾಕಿ ಕೊಟ್ಟಾರ. ಈಗ 2005-6ರಲ್ಲಿ ನಮ್ಮ ಅಲಮಾರಿ ಸುಡುಗಾಡಿಸಿದ್ರ ಜನರು ನಮ್ಮ ಪೋಚಮ್ಮ ಮಂದಿರ ಅಂತೇಳಿ ಕಟ್ಲಾಕ ರಾಜಶೇಖರ್ ಪಾಟೀಲ್ ಸಾಹೇಬರು ಒಂದು ಸಹಾಯ ಮಾಡಿ ನಮ್ಗೆ ಒಂದು ಅನುದಾನ ಕೊಟ್ಟು ಅಲ್ಲಿ ಗುಡಿ ಕಟ್ಲಾಕ ನಮ್ಗೆ ಹೆಲ್ಪ್ ಮಾಡ್ಯಾರ. ಈಗೊತ್ತೆಂಬುದು ಅವರು ಮತ್ತೊಂದು ಸರಿ ಹೇಳಕ್ಕೆ ಒಂದು ಬಯಸ್ತೀನಿ. ನಮ್ಮ ಹುಡುಗಿ ಗ್ರಾಮ ಪಂಚಾಯತಿಯಲ್ಲಿ ನಾನು ಹುಟ್ಟಿಂದ ಅಲ್ಲೇ. ನಮ್ಮ ಹುಡುಗಿದಾಗ ದಾನ ಕಂಠಪ್ಪ ಸಾಹೇಬರು, ಈಗ ಗುರು ಮುಗುಳಿ ಆಗಲಿ, ಮತ್ತು ಉಮೇಶ್ ಜಂಬಿಗಿ ತಾಲೂಕಾ ಅಧ್ಯಕ್ಷ ಅವರು, ನಮ್ಮ ಹುಡುಗಿ ಹಿರಿಯರು ದೇವೇಂದ್ರಪ್ಪವ್ರು ಆಗಲಿ, ನಮ್ಮ RC ಪಾಟೀಲ್ ಆಗಲಿ, ಈರಣ್ಣ ಪಾಟೀಲ್ ಆಗಲಿ, ಅವರೆಲ್ಲರೂ ಕುಂತು ಇವರು ಊರೂರು ತಿರುಗಿ ಭಿಕ್ಷೆ ಬೇಡಿ ಊರಿಗೆ ಇಷ್ಟು ಬೂದಿ ಹಾಕ್ಕೊಂಡು ಹೋಗ್ತಾರೆ ಗುಡ್ಸಲದಲ್ಲಿ. 1982ರಲ್ಲಿ ಏನು ಸರ್ಕಾರ ನಿವೇಶನ ಹಂಚಿಕೆ ಆಯಿತು, ಜನತಾನಗರ ಒಂದು ಹೊಸ ಊರಾಯಿತು. ಆ ಹುಡುಗಿ ಎಲ್ಲರ ಹೆಸರು ತೊಗೊಳಕ್ಕಾಗಲ್ಲ, ನನಗೆ ಕ್ಷಮಿಸಬೇಕು ಹುಡುಗಿ ಊರು ಹಿರಿಯರು. ಅವರೆಲ್ಲ ಕುಂತು ಏನು ಮಾಡಿದ್ರು ಅಂದರೆ ಅಲಮಾರಿ ಸುಡುಗಾಡಿಸಿದ್ರೆ ಜನಾಂಗ ಇವರು ಊರೂರು ತಿರುಗಿ ಗುಡ್ಸಲು ಹಾಕೋತಾ ಇರ್ತಾರೆ ಅಂಥೇಳಿ ನಮ್ಗೆ ಒಂದು ಹೊಸ ಊರು ಆಗ್ಲತ್ತದ ಅಂಥೇಳಿ ಅವಾಗ ಒಂದು 10 ಮನೆ ಕಟ್ಟಿಕೊಟ್ಟಾರ ಸರ್. ಅವಾಗ 10 ಮನೆ ಕಟ್ಟಿಕೊಟ್ರೆ ಇವಾಗ ನಾವು 60 ಮನೆ ಮಾಡಿದೆವು ಸರ್. కానీ ಮಾತ್ರ ನಾವು ಸುಡುಗಾಡಿಸಿದ್ರೆ ಊರೂರು ತಿರ್ಗೋ ಜನ ನಮಗೊಂದು ಊರಂಬದು ಗುರುತಿಸ್ಕೊಟ್ಟಾರ. ಆ ಹುಡುಗಿ ಊರು ಹಿರಿಯರ್ದು ಭಾಳ ನಮ್ಗೆ ಹೆಮ್ಮೆ ಅದ ಸರ್. ಅವ್ರ ಪುಣ್ಯ ಇವಾಗೂ ನಮ್ಗೆ ಮರಿಲಿಕ್ಕಾಗಲ್ಲ. ನಮ್ಮ ದಾನ ಕಂಠಪ್ಪ ಸಾಹೇಬರು ಇವತ್ತು ಅವ್ರಿಗೆ ಸ್ವಲ್ಪ ಮೊನ್ನೆ ತಿರುಪತಿಗೆ ಹೋಗಿರು, ಕಾಲಿಗೆ ಜರ
ಪೆಟ್ಟಾಗ್ಯದ ಅಂತೇಳಿ ಇವತ್ತು ಗುಲ್ಬರ್ಗದ ಬರ್ಲಿಕ್ಕಾಗಿಲ್ಲ ಹನುಮಂತ ಅಂತ ಹೇಳ್ಯಾರ. ಇಷ್ಟೇ ನಾವು ಅಂಬೋದೇನಾದ್ರೆ ಮುಂದೆ ನಾವು ಓದಿಲ್ಲ ಸರ್, ನಾನು ಓದಿಲ್ಲ ಬರ್ದಿಲ್ಲ ಏನಾಗಿ ಮಾಡಿಲ್ಲ. ನಾವು ಫಸ್ಟು ಈ ವೇಷಭೂಷಣ ಹಾಕ್ಕೊಂಡು ಒಟ್ಟಿಪಾಡಿಗಾಗಿ ಊರೂರು ತಿರುಗಿ ಭಿಕ್ಷೆ ಬೇಡ್ತಿದ್ದೆವು. ಈಗ ನಮ್ಮ ಮಕ್ಕಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಾಗ ನಮಗೇನು ಒಂದು ಅಲಮಾರಿ ಸುಡುಗಾಡಿಸಿದ್ದಾರೆ ಅಂತೇಳಿ ಒಂದು ಅವಕಾಶ ಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದರೂ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಾಗ ನಮಗೇನು ಅವಕಾಶ ಕೊಟ್ಟಾರ ಅವರು ನಮ್ಮ ಬಡವ್ರ ಪಾಲಿಗೆ ದೇವರು ಅಂಥೇಳಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಅಷ್ಟು ನೆನೆಸಿದ್ರು ಭೀ ಕಡಿಮೆ ಅದ ಸರ್. ನಮ್ಮ ಮಕ್ಕಳು ಓದ್ಲತ್ತಾರೆ, ಈಗ ನಮ್ಮ ಹುಡುಗಿ ಸೆಕೆಂಡ್ ಇಯರ್ ಸರ್. ನಮ್ಮ ಸಮಾಜದಾಗ ಓದಿ ಬರ್ಲಕತ್ತಾರ. ನಮ್ಮ ಹುಮ್ನಾಬಾದ್ ತಾಲೂಕು ನಮ್ಮ ಬೀದರ್ ಡಿಸ್ಟಿಕ್ಗೆ ಭಾಳ ಹಿಂದದ ಸರ್, ಭಾಳ ಹಿಂದದ ಓದಿ ಬರೋದು. ಅದ್ರ ಸಲಕ್ಕೆ ನಮ್ಮ ಸಮಾಜ ಇಲ್ಲ, ಓದಬೇಕು ಬರಿಬೇಕು, ಮುಂದೆ ವಿದ್ಯಾವಂತರಾಗಬೇಕು. ನಮ್ಮ ಅಪ್ಪವ್ರು ಭಿಕ್ಷೆ ಬೇಡ ತಿಂದಾರಂದರೆ ನಾವು ಭಿಕ್ಷೆ ಬೇಡ ತಿನ್ಲತ್ತಿದ್ದೇವೆ ಅಂದರೆ ನಮ್ಮ ಮಕ್ಕಳು ಮುಂದೆ ಭಿಕ್ಷೆ ಬೇಡಬಾರ್ದು, ವಿದ್ಯಾವಂತರಾಗಬೇಕು. ಯಾಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಒಂದು ಸಂವಿಧಾನದಾಗ ಅವಕಾಶ ಕೊಟ್ಟರು ಅಂತೇಳಿ ಅದ್ರ ಸಲುವಾಗಿ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಾಗ ನಮ್ಗೆ ಅವಕಾಶ ಕೊಟ್ಟರು ಅಂತೇಳಿ ನಾನು ಗ್ರಾಮ ಪಂಚಾಯತ್ ಸದಸ್ಯನಾದ. ನಮ್ಮ ಸಮಾಜ ಕೋಲಾರ ಮಂಜು ಅಂತೇಳಿ ಕೋಲಾರ ಡಿಸ್ಟಿಕ್ನಲ್ಲಿ ಕೊತ್ತೂರು ಜಿ ಮಂಜು ಅಂತೇಳಿ ಅವರೊಂದು 2 ಸಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು DK ಶಿವಕುಮಾರ್ ಸಾಹೇಬರು ಅವರು ಅವಕಾಶ ಮಾಡಿಕೊಟ್ರು ಅಂತೇಳಿ 2 ಸಲ MLA ಆದರು ಸರ್. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಂಥೇಳಿ ನಾನು ಖುಷಿಲಿಂದ ಹೇಳ್ತೀನಿ ಸರ್. ನಾನು ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.